ಕೊನೆಗೂ ಕೂಡ ಐಫೋನ್ 16 ಸೀರೀಸ್ ನ ಅನ್ಬಾಕ್ಸ್ ಮಾಡುವಂತ ಟೈಮ್ ಬಂದೇ ಬಿಡ್ತು. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಐಫೋನ್ 16 ಮತ್ತೆ 16 ಪ್ಲಸ್ ಈ ಎರಡು ಸ್ಮಾರ್ಟ್ ಫೋನ್ಗಳು ಕೂಡ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಐಫೋನ್ 16 ಪ್ರೋ ಸೀರೀಸ್ ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ನನಗೆ ಏನ್ ಇಷ್ಟ ಆಯ್ತು ಹಾಗೆ ಏನ್ ಕಷ್ಟ ಆಯ್ತು, ಇಷ್ಟ ಕಷ್ಟ ಅನ್ನೋದಕ್ಕಿಂತ ನನಗೆ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಸೀರೀಸ್ ಅಂದ್ರೆ ಐಫೋನ್ ನಾನ್ ಪ್ರೋ ಸೀರೀಸ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಕಷ್ಟ ಅಂತ ಅನಿಸ್ತು. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನೋಡಿ ನಾನು ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ನೀವು ಈ ಒಂದು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ನ ಪ್ಯಾಕೇಜಸ್ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನೀವು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಮೊದಲನೇದಾಗಿ ಫೋನ್ ಸಿಗುವಂತದ್ದು, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುವಂತದ್ದು, ಅದ ನಂತರ ಈ ಸಲ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್ಸ್ ಕೂಡ ಕೊಟ್ಟಿರುವಂತದ್ದು. ಈ ಎರಡು ಸ್ಮಾರ್ಟ್ ಫೋನ್ ಕೂಡ ಸೇಮ್ ಟು ಸೇಮ್ ಐಫೋನ್ 15 ತರನೇ ಅನ್ಬಾಕ್ಸಿಂಗ್ ಮಾಡುವಂತದ್ದು, ಬಟ್ ಈ ಸಲ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್ಸ್ ಕೊಟ್ಟಿರುವಂತದ್ದು. ಸರಿ, ಈಗ ನಾವೇನಾದ್ರು ಫೋನಿಗೆ ಹೋದ್ವಿ ಅಂದ್ರೆ ಫೋನ್ ಮಾತ್ರ ಒಳ್ಳೆ ಡಿಸೈನ್ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಐಫೋನ್ ಡಿಸೈನ್ ಅಲ್ಲಿ ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಕೂಡ ಮಾಡಲ್ಲ. ಈ ಸಲ ನಾನು ಡಿಸೈನ್ ಅಲ್ಲಿ ಒಟ್ಟು 4 ಚೇಂಜಸ್ ನಾನು ನೋಟಿಸ್ ಮಾಡಿದೆ. ಮೊದಲನೇದು ಬಂದ್ಬಿಟ್ಟು ನಿಮಗೆ ಇಷ್ಟು ದಿನ ಐಫೋನ್ 15 ಸೀರೀಸ್ ನಲ್ಲಿ ಅಂದ್ರೆ ನಾನ್ ಪ್ರೋ ಸೀರೀಸ್ ನಲ್ಲಿ ನಿಮಗೆ ಡಯಾಗೋನಲ್ ಸ್ಟ್ರೆಚರ್ ಇದ್ದಂತಹ ಒಂದು ಕ್ಯಾಮ್ರಾನ ಅಂದ್ರೆ ಕ್ಯಾಮ್ರಾ ಸ್ಟ್ರೆಚರ್ ನ ಈ ಸಲ ಐಫೋನ್ 16 ನಾನ್ ಪ್ರೋ ಸೀರೀಸ್ ನಲ್ಲಿ ವರ್ಟಿಕಲ್ ಆಗಿ ಕೊಟ್ಟಿರುವಂತದ್ದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಚೇಂಜಸ್ ಇನ್ ದ ಐಫೋನ್ 16 ಸೀರೀಸ್ ಅಂತ ಹೇಳ್ಬೋದು. ಈ ಸಲ ಐಫೋನ್ 16 ಸೀರೀಸ್ ಅಲ್ಲಿ ನಾನ್ ಪ್ರೋ ಸೀರೀಸ್ ನಿಮಗೆ 6 ಕಲರ್ ನಲ್ಲಿ ಬರ್ತಾ ಇರುವಂತ ಟೋಟಲ್ ಆಗಿ. ಸೊ ಈ ಸಲ ಹೊಸದಾಗಿ ಬೇರೆ ಬೇರೆ ಒಂದು ಕಲರ್ಸ್ ನ ಈ ಸಲ ಆಡ್ ಮಾಡಿರುವಂತದ್ದು. ಅದ್ರಲ್ಲೂ ನಿಮಗೆ ಈ ಸಲನು ಕೂಡ ಸೇಮ್ ಟು ಸೇಮ್ ಹೋದ ವರ್ಷ ತರನೇ ಪ್ರತಿ ವರ್ಷ ತರನೇ ಈ ಸಲನು ಕೂಡ ನಿಮಗೆ ಇದರಲ್ಲಿ ಆಕ್ಷನ್ ಬಟನ್ ಕೂಡ ಸಿಕ್ಕಿರುವಂತದ್ದು. ಅದನ್ನ ನೀವು ಆರಾಮಾಗಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನಿಮಗೆ ಯಾವ್ದು ಬೇಕೋ ಆ ರೀತಿ, ಬೇಕಾದ್ರೆ ಬ್ಯಾಟ್ರಿ ಬೇಕು ಅಂದ್ರೆ, ಫ್ಲಾಶ್ ಬೇಕು ಅಂದ್ರೆ, ಈ ರೀತಿ ನೀವು ಯಾವ ಕಲರ್ ಯಾವ್ದು ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಈ ಸಲ ದೊಡ್ಡ ಒಂದು ಚೇಂಜಸ್ ಅಂದ್ರೆ ನಿಮಗೆ ಈ ಸಲ ಕ್ಯಾಮ್ರಾ ಬಟನ್ ಸಿಕ್ಕಿರೋದು. ನೀವು ಇದನ್ನ ಕ್ಯಾಮ್ರಾ ಬಟನ್ ಅಂತ ಕೂಡ ಹೇಳ್ಬೋದು, ಅಥವಾ ನೀವು ಇದನ್ನ ಕ್ಯಾಪ್ಚರ್ ಬಟನ್ ಅಂತ ಕೂಡ ನೀವು ಹೇಳ್ಬೋದು. ಈ ಒಂದು ಕ್ಯಾಮ್ರಾ ಬಟನ್ ಅಥವಾ ಕ್ಯಾಪ್ಚರ್ ಬಟನ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮಗೆ ಫೋಟೋ ತೆಗೆಯುವಂತ ಟೈಮ್ ನಲ್ಲಿ ನಿಮಗೆ ಹೆಲ್ಪ್ ಆಗುವಂತದ್ದು. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಅದಾನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಕ್ತಿರುವಂತದ್ದು ವಿತ್ ಡಾಲ್ಬಿ ಅಟ್ಮಾಸ್ ಸಪೋರ್ಟ್. ಸರಿ, ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಆ ಒಂದು ಡಿಸ್ಪ್ಲೇಗಳು ಏನಿದಾವೆ ಏನೂ ಕೂಡ ಚೇಂಜಸ್ ಇಲ್ಲ. ನೀವೇನ್ ಐಫೋನ್ 15 ನಾನ್ ಪ್ರೋ ಸೀರೀಸ್ ನೋಡ್ತಿದ್ರೆ ಸೇಮ್ ಟು ಸೇಮ್ ಇರುವಂತದ್ದು. ಐಫೋನ್ ಮಾಮೂಲಿಯಾಗಿ ನಿಮಗೆ ಆ ಒಂದು ಡಿಸ್ಪ್ಲೇ ನೋಡ್ತಿದ್ರೆ ಅದೇ ರೀತಿ ಇರುವಂತದ್ದು, ಏನು ಕೂಡ ಚೇಂಜಸ್ ಇಲ್ಲ. ಬಟ್ ನಿಮಗೆ ಇಲ್ಲಿ ಡೈನಾಮಿಕ್ ಐಲ್ಯಾಂಡ್ ಕೂಡ ಹೋಸಲ ತರ ಇರುವಂತದ್ದು. ಸೈಜಸ್ ಕೂಡ ಸೇಮ್ ಟು ಸೇಮ್ ಇರುವಂತದ್ದು. 2000 ನೈಟ್ಸ್ ಬ್ರೈಟ್ನೆಸ್ ಮಾಮೂಲಿ ಕೊಡ್ತಿರೋ ಅದೇ ರೀತಿ ಕೊಟ್ಟಿರುವಂತದ್ದು. 60 Hz ರಿಫ್ರೆಶ್ ರೇಟ್ ಕೊಟ್ಟಿರುವಂತದ್ದು. ಸೊ ನಾನು ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಈ ಒಂದು ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕು ಅಂದ್ರೆ ಐಫೋನ್ 15 ಸೀರೀಸ್ ನ ನಾನ್ ಪ್ರೋ ಸೀರೀಸ್ ನಲ್ಲಿ ಹೇಗಿತ್ತು ಸೇಮ್ ಟು ಸೇಮ್ ಇರುವಂತದ್ದು. ಈ ಸಲ ಈ ಒಂದು ಐಫೋನ್ ಅವರು ರೂಮರ್ಸ್ ಪ್ರಕಾರ ಹೇಳ್ತಾ ಇದ್ರು ಈ ಸಲ ಬಂದ್ಬಿಟ್ಟು 20% ಬಂದ್ಬಿಟ್ಟು ಜಾಸ್ತಿ ಮಾಡ್ತೀವಿ ಬ್ರೈಟ್ನೆಸ್ ನ ಅಂತ ಅಂದ್ಬಿಟ್ಟು. ಬಟ್ ಯಾವುದೇ ಒಂದು ರೀತಿಯ ಒಂದು ಚೇಂಜಸ್ ಕೂಡ ಈ ಸಲ ಐಫೋನ್ 16 ಮತ್ತೆ 16 ಪ್ಲಸ್ ಈ ಎರಡು ಸ್ಮಾರ್ಟ್ ಫೋನ್ ಗಳಲ್ಲಿ ಯಾವುದೇ ರೀತಿ ಒಂದು ಚೇಂಜಸ್ ಕೂಡ ಆಗಿಲ್ಲ. ಸೊ ಯಾಸ್ ಇಟ್ ಈಸ್ ಹೇಗಿತ್ತು ಅದೇ ರೀತಿ ಇರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 25 ವ್ಯಾಟ್ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜರ್ ಗೆ ಸಪೋರ್ಟ್ ಆಗುವಂತದ್ದು. ಅದಾದ ನಂತರ 20 ವ್ಯಾಟ್ ಬಂದ್ಬಿಟ್ಟು ನಿಮಗೆ ವೈರ್ ಚಾರ್ಜರ್ ಗೆ ಕನೆಕ್ಟ್ ಆಗುವಂತದ್ದು. ಅಂದ್ರೆ ನಿಮಗೆ ಈ ಸಲ ಈ ಆಪಲ್ ಕಂಪನಿ ರೂಮರ್ಸ್ ಸಿಕ್ಕಾಬಿಟ್ಟೆ ಈ ಸಲ ನಾವು 40 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಗೆ ನಾವು ಈ ಸಲ ಸಪೋರ್ಟ್ ಕೊಟ್ಟಿದ್ದೀವಿ ಅಂತ. ಬಟ್ ಸ್ಟಿಲ್ ಇದನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಇದು ಕೇವಲ 25 to 27 ಅಥವಾ 29 ಇಷ್ಟೇ ಇದು ಬಂದ್ಬಿಟ್ಟು ಇದೊಂದು ಸಪೋರ್ಟ್ ಆಗುವಂತದ್ದು ವೈರ್ ಚಾರ್ಜರ್ ಗೆ. ಅದು ಬಿಟ್ಟು ತುಂಬಾನೇ ಏನು ಇವ್ರು ಹೇಳಿದಂಗೆ 45 ವ್ಯಾಟ್ ಇಷ್ಟಕ್ಕೆಲ್ಲ ಅದು ಕನೆಕ್ಟೇ ಆಗಲ್ಲ, ಸಪೋರ್ಟ್ ಕೂಡ ಆಗಲ್ಲ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನೋ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಾವು ಮೇನ್ ಚೇಂಜಸ್ ನೋಡೋದೇ ಈ ಒಂದು ಪರ್ಫಾರ್ಮೆನ್ಸ್ ನಲ್ಲಿ. ಅದನ್ನ ಬಿಟ್ಟು ನಾವು ಏನು ಕೂಡ ಮೇನ್ ಚೇಂಜಸ್ ಅಂತ ಏನು ನೋಡೋಕೋಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಹೆವಿ ಪವರ್ಫುಲ್ ಪ್ರೊಸೆಸರ್ A18 ಚಿಪ್ ಇರುವಂತದ್ದು. ನಿಮಗೆ ಹೋದ ಸಲ ಬಂದ್ಬಿಟ್ಟು ಐಫೋನ್ 15 ಪ್ರೋ ಮ್ಯಾಕ್ಸ್ ಮತ್ತೆ ಐಫೋನ್ 15 ಪ್ರೋ ಈ ಎರಡು ಸ್ಮಾರ್ಟ್ ಫೋನ್ ಗಳಲ್ಲೂ ಕೂಡ ಕೊಟ್ಟಂತಹ ಆ ಒಂದು ಪ್ರೊಸೆಸರ್ ನ ಈ ಸಲ ಐಫೋನ್ 16 ಮತ್ತೆ 16 ಪ್ಲಸ್ ಅನ್ನು ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ಹೆವಿ ಪವರ್ಫುಲ್ ಪ್ರೊಸೆಸರ್ ಆಗುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 3nm ಚಿಪ್ ಜೊತೆಗೆ ಬರ್ತಿರುವಂತದ್ದು. ಇದು ಬಂದ್ಬಿಟ್ಟು ತುಂಬಾನೇ ಪವರ್ಫುಲ್ ಚಿಪ್ ಆಗಿರುವಂತದ್ದು. ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು ಈ ಒಂದು ಚಿಪ್ ನ ಬಂದ್ಬಿಟ್ಟು. ಅದಾನಂತರ ನೀವು ಗೇಮಿಂಗ್ ಹೋದ್ರಿ ಅಂದ್ರೆ ಆಬ್ವಿಯಸ್ಲಿ ತುಂಬಾ ಸ್ಮೂತ್ ಆಗಿ ಆಡುವಂತದ್ದು, ತುಂಬಾನೇ ಆಪ್ಟಿಮೈಸ್ ಮಾಡ್ತಾರೆ ಈ ಒಂದು ಆಪಲ್ ಕಂಪನಿಯವರು. ಸೊ ತುಂಬಾನೇ ಚೆನ್ನಾಗಿ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡುವಂತದ್ದು. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಸ್ನ್ಯಾಪ್ಡ್ರಾಗನ್ 8 Gen 3 ಸ್ನ್ಯಾಪ್ಡ್ರಾಗನ್ 8 Gen 4 ಬರ್ತಾರೆ ನೆಕ್ಸ್ಟ್. ಅದಕ್ಕಿಂತ ಪವರ್ಫುಲ್ ಅಂತ ಹೇಳ್ಬೋದು ಈ ಒಂದು ಚಿಪ್. ಅಷ್ಟು ಚೆನ್ನಾಗಿ ಇದನ್ನ ಅಪ್ಗ್ರೇಡ್ ಮಾಡಿರುವಂತದ್ದು. ಐಫೋನ್ 15 ಸೀರೀಸ್ ನಲ್ಲಿ 6GB ರ್ಯಾಮ್ ಕೊಡ್ತಾ ಇದ್ರು. ಬಟ್ ಈಗ ಐಫೋನ್ 16 ಸೀರೀಸ್ ನಲ್ಲಿ 8GB ರ್ಯಾಮ್ ಗೆ ಎಕ್ಸ್ಟೆನ್ಷನ್ ಮಾಡಿರುವಂತದ್ದು. ಸೊ ಆಬ್ವಿಯಸ್ಲಿ ಈ ಸಲ ಸ್ವಲ್ಪ ರ್ಯಾಮ್ ನ ಸ್ವಲ್ಪ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿರುವಂತದ್ದು. ಇನ್ನು ಈ ಒಂದು ಚಿಪ್ ನ ಅಂತದ್ದು ನಿಮಗೆ 1.6 ಮಿಲಿಯನ್ ಹತ್ರ ಕೊಡುವಂತದ್ದು. ಸೊ ಆಬ್ವಿಯಸ್ಲಿ ತುಂಬಾನೇ ಪವರ್ಫುಲ್ ಪ್ರೊಸೆಸರ್ ಆಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಪ್ರೊಸೆಸರ್. ಆಬ್ವಿಯಸ್ಲಿ ತುಂಬಾನೇ ಸ್ಮೂತ್ ಆಗಿ ಹಾಗೆ ಒಂದು ಒಳ್ಳೆ ಒಂದು ಯೂಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಆಗುವಂತದ್ದು. ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಈ ಒಂದು ಪ್ರೊಸೆಸರ್ ಮೇಲೆ ಆಪಲ್ ಕಂಪನಿ ಮೇಲೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ iOS 18 ಕೊಡ್ತಾ ಇರುವಂತದ್ದು. ಅದ ನಂತರ ಇವರು ಆಪಲ್ ಕಂಪನಿಯವರು ದೊಡ್ಡದಾಗಿ ಆ ಒಂದು ಫಂಕ್ಷನ್ ಅಲ್ಲಿ ನಾವು ಬಂದ್ಬಿಟ್ಟು ಈ ಸಲ AI ಕೊಡ್ತಿದೀವಿ ಅಂದ್ರೆ ಆಪಲ್ ಇಂಟೆಲಿಜೆನ್ಸ್ ಕೂಡ ಈ ಸಲ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರು. ಬಟ್
ಈಗ ಸದ್ಯಕ್ಕೆ ಆಪಲ್ ಇಂಟೆಲಿಜೆನ್ಸ್ ಅಂತ ಏನು ಬಂದಿಲ್ಲ, ಇನ್ನು ನವೆಂಬರ್ನ ಅಥವಾ ಡಿಸೆಂಬರ್ನಲ್ಲಿ ಆ ಒಂದು ಅಪ್ಡೇಟ್ ತಗೊಂಬಂದು ನಿಮಗೆ ಕೊಡುವಂಥದ್ದು. ತುಂಬಾನೇ ಏನು ಅಪ್ಗ್ರೇಸಿ ಅಂತ ಹೇಳಕ್ಕಲ್ಲ ಆಪಲ್ ಇಂಟೆಲಿಜೆನ್ಸ್. ಆಬ್ವಿಯಸ್ಲಿ ನೀವು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಏನ್ ನೋಡ್ತಿರ್ತಾರೆ AI ಅಂತ ಅಂದ್ಬಿಟ್ಟು. ಇನ್ನು ಮೇನಪ್ಪ ಅಂದ್ರೆ ಕ್ಯಾಮ್ರಾ, ಐಫೋನ್ ಅವ್ರದ್ದು ಕ್ಯಾಮ್ರಾ ಅಂತೂ ತುಂಬಾನೇ ಒಂದು ಒಳ್ಳೆ ಲೆವೆಲ್ ನಲ್ಲಿ ಇರುವಂತದ್ದು, ಅದರಲ್ಲೂ ತುಂಬಾನೇ ಅಪ್ಗ್ರೇಡ್ ಆಗಿರುವಂತದ್ದು. ಹಾಗಂತ ಅಂದ್ಬಿಟ್ಟು ಐಫೋನ್ ಅವರು ಅಂದ್ರೆ ಆಪಲ್ ಕಂಪನಿ ಹೇಳ್ತಾ ಇದ್ರು. ಬಟ್ ಈ ಸಲನ ಈ ಒಂದು ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸ್ ಕೂಡ ಆಗಿಲ್ಲ. ನಿಮಗೆ ಮಾಮೂಲಿಯಾಗಿ ಹಿಂದಿನ ವರ್ಷ ಎಲ್ಲ ಯಾವ ರೀತಿ ಕೊಡ್ತಿದ್ರು 48 MP ಪ್ಲಸ್ 12 MP, ಅದೇ ರೀತಿ ಈ ವರ್ಷ ಕೂಡ ಕೊಟ್ಟಿರುವಂತದ್ದು. ಬಟ್ ಅಪ್ಗ್ರೇಡ್ ಆಗಿದೆ ಯಾವ್ದ್ರಲ್ಲಿ ಅಂದ್ರೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಮಾಮೂಲಿಯಾಗಿ ಬರ್ತಿದ್ದಂತಹ ಆಂಟಿ ರಿಫ್ಲೆಕ್ಟಿವ್ ರಿಲಯನ್ಸ್ ಕೋಟಿಂಗ್, ಇದು ಬಂದ್ಬಿಟ್ಟು ಸ್ವಲ್ಪ ಇಂಪ್ರೂವ್ಡ್ ಆಗಿರುವಂತದ್ದು. ಇದೇನು ಈ ಒಂದು ಕೋಟಿಂಗ್ ಅಂತ ಕೇಳಿದ್ರೆ ನೀವೆರಡು ಒಂದು ಫೋಟೋ ತೆಗಿಬೇಕಾದ್ರೆ ಏನಾದ್ರು ಆಪೋಸಿಟ್ ಅಲ್ಲಿ ಒಂದು ಲೈಟ್ ಬಂತು ಅಂದ್ರೆ ನಿಮಗೆ ಅದು ಗ್ಲಾನ್ಸ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತೈತೆ ಆಪಲ್ ಬಂದ್ಬಿಟ್ಟು. ಬಟ್ ಈ ಸಲ ಕ್ಯಾಮ್ರಾದಲ್ಲಿ ಇದೊಂದು ಮಾತ್ರ ಸ್ವಲ್ಪ ಇಂಪ್ರೂವ್ ಆಗಿರುವಂತದ್ದು. ಅದು ಬಿಟ್ಟರೆ ಇನ್ನೂ ಕೂಡ ಚೇಂಜಸ್ ಇಲ್ಲ. ನಾನು ನಿಮಗೆ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಯಾವ ರೀತಿ ಕಂಪ್ಯಾರಿಸನ್ ಇದೆ ಅಂದ್ಬಿಟ್ಟು. ಅಂತ ಮೇಜರ್ ಕಂಪ್ಯಾರಿಸನ್ ಇಲ್ಲ ಅಂತೀನಿ. ಸೇಮ್ 16 ಮತ್ತೆ 16+15 ಮತ್ತೆ 15+ ಎರಡು ಕೂಡ ಸೇಮ್ ಇರುವಂತದ್ದು. ಇನ್ನು ಚೇಂಜಸ್ ಅಂತ ನೋಡಿದ್ರೆ ಐಫೋನ್ 16 Pro ಸೀರೀಸ್ ಅನ್ನು ನೋಡ್ತೀವಿ, ಬಟ್ ಅದು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಹೇಳ್ತೀನಿ. ಬಟ್ ಈ ಒಂದು 16 ಮತ್ತೆ 16+ ಅಂತ ಏನು ಮೇಜರ್ ಚೇಂಜಸ್ ಇಲ್ಲ ಅಂತೀನಿ. ಫೋಟೋ ಅಂದ್ರೆ ಆಬ್ವಿಯಸ್ಲಿ ನಾವು ಐಫೋನ್ 15 ಸೀರೀಸ್ಗೆ ಹೋಗೋದು ಈ ಒಂದು ಕ್ಯಾಮ್ರಾ ವಿಚಾರಕ್ಕೆ ಹೋದ್ವಿ ಅಂದ್ರೆ ಅದೇ ರೀತಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ ಕೊಟ್ಟಿರುವಂತದ್ದು. ಸೊ ಆಪಲ್ ಇಂಟೆಲಿಜೆನ್ಸ್ ಮೋಸ್ಟ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಮೋಸ್ಟ್ಲಿ US ಒಂದು ಇಂಗ್ಲಿಷ್ ಅಂತ ಇದು ಬರುತ್ತೆ, ಅದ ನಂತರ ಇದು ನಿಮಗೆ ಬರ್ಬೋದು. ಇನ್ನು ಕೊನೆಯದಾಗಿ ನಾವೇನಾದ್ರು ಈ ಒಂದು ಸ್ಮಾರ್ಟ್ ಫೋನ್ಗಳ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ಅಂದ್ರೆ ಐಫೋನ್ 16 ಬಂದ್ಬಿಟ್ಟು ನಿಮಗೆ 80,000ಕ್ಕೆ ಸಿಗ್ತಾ ಇರುವಂತದ್ದು, 16+ ನಿಮಗೆ 90,000ಕ್ಕೆ ಸಿಗ್ತಿರುವಂತದ್ದು. ಇದಂತೂ ತುಂಬಾನೇ ಕಡಿಮೆ ಅಂತನಲ್ಲ ಜಾಸ್ತಿ ಅಂತನಲ್ಲ, ಹತ್ತತ್ರ ಐಫೋನ್ 15 ಸೀರೀಸ್ ಹತ್ತಿರ ಬರುವಂತದ್ದು. ಬಟ್ ಒಂದ್ಸರಿ ನೀವು ಯೋಚನೆ ಮಾಡ್ರಿ, ಐಫೋನ್ 16 ಮತ್ತೆ ಐಫೋನ್ 15 ಸೀರೀಸ್ಗೆ ಏನು ಮೇಜರ್ ಆಗಿ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ನೀವು ಆ ಒಂದು ಪರ್ಫಾರ್ಮೆನ್ಸ್ ಒಂದು ಬಿಟ್ಟು ಇನ್ನೆಲ್ಲಾನು ಕೂಡ ಸೇಮ್ ಇರುವಂತದ್ದು, ಯಾವುದೇ ರೀತಿ ಒಂದು ಚೇಂಜಸ್ ಕೂಡ ಇಲ್ಲ. ಹಾಗಂತ ಬಂದ್ಬಿಟ್ಟು ಇವ್ರು ಆಪಲ್ ಕಂಪ್ನಿಯವರು ತುಂಬಾನೇ ಪವರ್ಫುಲ್ ಅಂತ ಹೇಳ್ಬಿಟ್ಟು ತುಂಬಾನೇ ಹೊಗಳ್ಕಂತ ಇದ್ರು. ಬಟ್ ಈ ಸಲ ನಾನು ಇದನ್ನ ನೋಡೋ ಪ್ರಕಾರ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ಐಫೋನ್ 15 ಮತ್ತೆ 15+ ಹೋಗೋದು ಅಂದ್ಕೊಂತೀನಿ ನನ್ನ ಪ್ರಕಾರ. ಯಾಕಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ಗಳು ಅಂತ ಒಂದು ಅಪ್ಗ್ರೇಸಿನ ಯಾವುದು ಕೂಡ ತೋರಿಸಿಲ್ಲ. ಏನು ಹೌದು ಪ್ರೈಸ್ ನಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇದೆ, ಯಾಕಂದ್ರೆ ಪ್ರೈಸ್ ಅಂತೂ ಬೇಕೇ ಬೇಕಲ್ಲ ಅವರಿಗಂತ ಆಪಲ್ ಕಂಪ್ನಿಯವರಿಗೆ. ಪ್ರೈಸ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇದೆ, ಬಟ್ ಸ್ಟಿಲ್ ಕ್ಯಾಮ್ರಾ ಆಗಲಿ ಬ್ಯಾಟ್ರಿ ಆಗಲಿ ಯಾವುದೇ ರೀತಿಯ ಒಂದು ಅಪ್ಗ್ರೇಡ್ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗಲ್ಲ. ಆಪಲ್ ಇಂಟೆಲಿಜೆನ್ಸ್ ಕೊಡ್ಬೋದಿಲ್ಲ ಅಲ್ಲ, ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಇನ್ನೊಂದು 2-3 ತಿಂಗಳು ಬಿಟ್ಟು ಐಫೋನ್ 15 ಸೀರೀಸ್ಗೂ ಕೂಡ ಆಪಲ್ ಇಂಟೆಲಿಜೆನ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅದನ್ನು ಕೂಡ ತಂದೆ ತರ್ತಾರೆ, ಕೇವಲ ಈ ಒಂದು ಐಫೋನ್ 16 ಸೀರೀಸ್ಗೆ ಅಂತಾನೆ ಯಾವ್ದು ಕೂಡ ಇಲ್ಲ. ಸೊ ತಂದೆ ತರ್ತಾರೆ, ನೋಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ನನ್ನ ಪ್ರಕಾರ ಐಫೋನ್ 15 ಬೆಸ್ಟ್ ಅಂತೀನಿ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಜೊತೆಗೆ ನಿಮಗೆ ಯಾವ ಒಂದು ಸ್ಮಾರ್ಟ್ ಫೋನ್ ಕಂಪ್ಯಾರಿಸನ್ ಮಾಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಒಂದು ಸ್ಮಾರ್ಟ್ ಫೋನ್ ಹೇಳ್ತೀರಾ ಆ ಒಂದು ಕಮೆಂಟ್ ಮೇಲೆ ನಾನು ಆ ಒಂದು ಸ್ಮಾರ್ಟ್ ಫೋನ್ ಜೊತೆಗೆ ಇದನ್ನ ಕಂಪ್ಯಾರಿಸನ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಾವು ಬೇರೆ ಬೇರೆ ಟೆಕ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.